ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಫಸ್ಟ್ ಟೈಮ್ ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ. ಇವತ್ತಿನ ಟಾಪಿಕ್ ನೆಕ್ಸ್ಟ್ ಗ್ಲೋ ಅಪ್ ಏನಿದೆ ಅಂದರೆ ಏನು ಹೊಸ ವಿಚಾರ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಸೊ ನೀವು ಯಾವ ವಿಚಾರಕ್ಕೆ ರೆಡಿ ಆಗಬೇಕು, ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಇಲ್ಲಿ ನಾನು ಯಾವುದೇ ರೀತಿ ರಾಶಿ ಅಥವಾ ಡೇಟ್ ಆಫ್ ಬರ್ತ್ ಏನೂ ಇಟ್ಟಿಲ್ಲ. ಫ್ರೀ ವಿಲ್ಲಾಗಿ ನೀವು ಈ ಒಂದು ಕ್ರಿಸ್ಟಲ್ನ ನೀವು ಚಾಯ್ಸ್ ಮಾಡಬೇಕು. ಯಾಕಂದರೆ ಇಷ್ಟು ದಿನದಿಂದ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಇಂಟ್ಯೂಷನ್ ಪ್ರಕಾರ ಇದನ್ನು ಚೆಕ್ ಮಾಡಬೇಕು. ಫಸ್ಟ್ ಆಪ್ಷನ್ ಬಂದು ಬೆಲ್ ಸೌಂಡ್ ಮಾಡ್ತಾ ಇದೆ. ಸೊ ನೋಡಿ, ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಮೆಲಕೈಟ್, ಬ್ಯೂಟಿಫುಲ್ ಮೆಲಕೈಟ್. ಯಾರಾದರೂ ನೀವು ಶೇರ್ ಮಾರ್ಕೆಟ್ ಅಥವಾ ಬಿಟ್ಕಾಯಿನ್ ಅಥವಾ ಇನ್ವೆಸ್ಟ್ಮೆಂಟಲ್ಲಿ ಇದ್ದರೆ ದಯವಿಟ್ಟು ನೀವು ಇದನ್ನು ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ. ನಂಬರ್ 3 ಸೆಲೆನೈಟ್ ಪ್ಲೇಟ್. ಇದೇ ಸೆಲೆನೈಟ್ ಪ್ಲೇಟ್, ಇದ್ರ ಮೇಲೇ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡುವಂಥದ್ದು. ನಿಮ್ಮ ಯಾವುದೇ ಬ್ರಾಸ್ಲೆಟ್ ಅಥವಾ ಯಾವುದೇ ಕ್ರಿಸ್ಟಲ್ನ ನೀವು ಈ ಥರ ಪ್ಲೇಟ್ ಮೇಲೆ ಇಟ್ಟರೆ ಆಯಿತು, ಅದು ಚಾರ್ಜ್ ಆಗುತ್ತೆ. ಓಕೆ, ಸೊ ಇಷ್ಟೊತ್ತಿಗಾಗಲೇ ನಿಮ್ಮ ಆಪ್ಷನ್ನ ನೀವು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಲೆಟ್ ಇಸ್ ಸ್ಟಾರ್ಟ್. ಹಲೋ, ಪೈಲ್ ನಂಬರ್ 1 ಬೆಲ್ ನೀವು ಚೂಸ್ ಮಾಡಿದ್ದೀರಾ. ಸೊ ಜೂನ್ 1 5 ಡೇಸ್ ಏಂಜಲ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ನೋಟ್ಸು ಕೊಡ್ತೀನಿ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ. ಇದು ನನ್ನ ವಾಟ್ಸಪ್ ನಂಬರ್. 7th ಜೂನ್ ಕ್ರಿಸ್ಟಲ್ ಹೀಲಿಂಗ್ ಇರುತ್ತೆ. ನಿಮ್ಮ ಆನ್ಸಿಸ್ಟರ್ಸ್ ಹೀಲಿಂಗ್, ಕಾರ್ಡ್ ಕಟ್ಟಿಂಗ್ ಎಲ್ಲ ಇರುತ್ತೆ. ಆ 1 ಡೇ ವರ್ಕ್ಶಾಪ್ ಅಟೆಂಡ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಗ್ರೌಂಡಿಂಗ್, ಗೋ ಡೀಪ್, ಎಕ್ಸ್ಪ್ಲೋರ್ ಯುವರ್ ರೂಟ್ಸ್. Gates of success expand in your life. Crossing bridge. Ending are inevitable. Let them go. House that for happily ever after. One upon a time. Okay, crown ಇದೆ. ಓಕೆ, ಸೊ ಫೈಲ್ ನಂಬರ್ 1 ನೆಕ್ಸ್ಟ್ ಗ್ಲೋ ಅಪ್ ನಿಮ್ಮ ಜೀವನದಲ್ಲಿ ಬರ್ತಾ ಇರೋದು. ಮೊದಲಿಗೆ ನೀವು ಯಾವ ಒಂದು ಪಾರ್ಟ್ನರ್ ಅಥವಾ ಯಾರನ್ನ ಒಬ್ಬರನ್ನ ಪ್ರೀತಿ ಮಾಡ್ತಿದ್ದೀರಾ, ಯಾರನ್ನ ಇಷ್ಟಪಡ್ತಿದ್ದೀರಾ, ಈ ವಿಷಯ ಎಲ್ಲರಿಗೂ ಗೊತ್ತಾಗುವಂಥದ್ದು. ಬಿಕಾಸ್ ಇಟ್ ಇಸ್ ಅ ಸೌಂಡ್ ಎನರ್ಜಿ. ಆ್ಯಂಡ್ ಯಾವುದೋ ಒಂದು ಸೀಕ್ರೆಟ್ನ ನೀವು ಮುಚ್ಚಿಟ್ಟಿರುವಂಥದ್ದು ಅಥವಾ ಯಾರ ಹತ್ರನೂ ಶೇರ್ ಮಾಡಬಾರ್ದು ಅಂತ ನೀವೇನಾದರೂ ಯೋಚನೆ ಮಾಡಿಕೊಂಡಿದ್ರೆ ಆ ವಿಷಯ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸೊ ಇದರಿಂದ ಪ್ರಾಬ್ಲಮ್ ಆಗಿಬಿಡತ್ತಾ, ತೊಂದರೆ ಆಗಿಬಿಡತ್ತಾ ಅಂತ ಅಲ್ಲ. ಕೆಲವೊಂದು ಒಳ್ಳೆಯದೇ, ಗೊತ್ತಾದರೆ ಒಳ್ಳೆಯದೇ. ಕೆಲವೊಂದು ಸೀಕ್ರೆಟ್ಸ್ನ ನೀವು ಜಾಸ್ತಿ ದಿನ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಲೆಟ್ ಗೋ ಮಾಡಿ. ಜೊತೆಗೆ ನಿಮ್ಮ ಪಾಸ್ಟಿಂದ ಯಾರೋ ನಿಮಗೆ ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಈ ಒಂದು ವ್ಯಕ್ತಿಯನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬಿಕಾಸ್ ಅವರು ಹೋಗ್ತಾ ಹೋಗ್ತಾ ನಿಮಗೆ ಬಹಳ ನೋವು ಕೊಟ್ಟಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ, ಕಷ್ಟ ಕೊಟ್ಟಿದ್ದಾರೆ. ನೀವೇನಕ್ಕೆ ಅವರಿಗೆ ಈಗ ನೆನಪಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು? ಅವರಾಗವ್ರು ನಿಮ್ಮ ಜೀವನದಲ್ಲಿ ಬಂದ್ರೂ ಅವರಿಗೆ ನೀವು ಸ್ಥಳ ಕೊಡೋದು ಬೇಡ. ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ಅದು ನಿಮ್ಮ ಅಪ್ಪ ಅಮ್ಮ ಮಾತ್ರ. ನೀವು ಯಾವುದೋ ಒಂದು ಭ್ರಮೆಯಲ್ಲಿದ್ದೀರಾ, ಅವ್ರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇವ್ರು ನನ್ನ ಜೊತೆಗಿದ್ದಾರೆ ಅಂತ. ಎಸ್, ಇಲ್ಲಿ ಅಮ್ಮ ಅಥವಾ ಅಪ್ಪ ಹೇಳ್ಕೊಳ್ದೇ ಇರಬಹುದು, ಬಟ್ ಅವರ ಒಂದು ಡ್ರೀಮಿಂಗ್ ಅಥವಾ ಅವರ ಒಂದು ಕನಸು ಅಥವಾ ಅವರ ಒಂದು ಜೀವನದಲ್ಲಿ ಗುರಿ ನೀವಾಗಿದ್ದೀರ. ನಿಮಗೆ ಗ್ರ್ಯಾಜುಯೇಷನ್ ಅಥವಾ ಕಾಲೇಜ್ ಅರ್ಧ ಆಗಿರಬಹುದು, ಇನ್ಕಂಪ್ಲೀಟ್ ಆಗಿರಬಹುದು, ಅಥವಾ ಅದಾದ ತಕ್ಷಣ ಯಾವುದೋ ಕೋರ್ಸ್ ಸೇರಿಕೊಂಡು ಇನ್ಕಂಪ್ಲೀಟ್ ಆಗಿರಬಹುದು.
ಬಟ್ ಅದರಿಂದ ನಿಮಗೊಂದು ಬ್ಲಾಕೇಜ್ ಅಂತ ಅನ್ನಿಸ್ತಾ ಇದೆ. ನಾನು ಇದನ್ನು ಮಾಡ್ಬೋದಾ, ನಾನು ಅದನ್ನು ಮಾಡ್ಬೋದಾ ಅಂತ. ಮೈ ಡಿಯರ್, ನಿಮ್ಮ ಸೋಲ್ ಏನಿದೆಯಲ್ಲ, ಜನರಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ನಿಮ್ಮ ಸೋಲ್ ನೇಮ್ ಫೇಮಿಗೆ ಬಂದಿರೋದು. ನೋಡಿ ಇಲ್ಲಿ 2 ಕೈ ಓಪನ್ ಆಗಿರೋದಿದೆ. ಸೊ ಆ್ಯಂಡ್ ಇದು ವರುಣ ದೇವ್ ನೋಡಿ, ಮಳೆ ಬರ್ತಾ ಇರೋದು ಅಥವಾ ವಾಟ್ ಎವರ್. ಇಲ್ಲಿ ಅಗ್ನಿ ಇದೆ, ಫೈರ್ ಇದೆ, ಇಲ್ಲಿ ವಾಟರ್ ಇದೆ. ಓಕೆ, ಸೊ ಆಲ್ಮೋಸ್ಟ್ ಪಂಚಭೂತಗಳು ಇಲ್ಲಿದೆ. ಸೊ ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ, ಪೈಲ್ ನಂಬರ್ 1 ನಾನು ಕೆಲವೊಂದು ಪುಸ್ತಕಗಳನ್ನು ಓದ್ತಾ ಇರ್ತೀನಿ. ನಿಮ್ಗೆ ಯಾವಾಗಾದರೂ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆನೇ ಒಂದು ಸೀರೀಸ್ ಮಾಡ್ತೀನಿ, ಯಾವ್ಯಾವ ಪುಸ್ತಕಗಳನ್ನು ಓದಿದ್ದೀನಿ ಅಂತ. ನನ್ನ ಸ್ಟೂಡೆಂಟ್ಸ್ ಯಾರು ಕ್ಲಾಸಿಗೆ ಬರ್ತಾರೋ ಅಲ್ಲಿ ನಾನು ಪ್ರೆಸೆಂಟ್ ಮಾಡ್ತೀನಿ ಅಥವಾ ಹೇಳ್ತಾ ಇರ್ತೀನಿ, ಈ ಪುಸ್ತಕ ಓದ್ದೆ, ಆ ಪುಸ್ತಕ ಓದ್ದೆ ಅಂತ. ಈ ಟೈಮ್ 7th ನೀವೇನಾದರೂ ಬಂದರೆ ಸೇಲ್ ಸಹ ಇಡ್ತೀನಿ ನನಗೆ ಪುಸ್ತಕದ್ದು. ಒಂದು ಪುಸ್ತಕದಲ್ಲಿ ಓದಿದ್ದೆ ನಾನು, ನೀವು ಎಷ್ಟು ಪುಸ್ತಕಗಳನ್ನು ಓದ್ತಿರೋ ಅಷ್ಟು ಗ್ರೌಂಡಿಂಗ್ ನಿಮಗೆ ಸಿಕ್ಕತ್ತೆ. ಈಗ ಮುಂಚೆಲ್ಲ ನಾವು ಸ್ಕೂಲ್ ಟೈಮಲ್ಲಿ ಅಥವಾ ಚಿಕ್ಕವರಿದ್ದಾಗ ನಾವು ಯಾರನ್ನಾದರೂ ಮಿಸ್ ಮಾಡ್ಕೋತಿದ್ದೀವಿ ಅಂದರೆ ಅವ್ರನ್ನ ತುಂಬ ನೆನಪಿಸ್ಕೋತಾ ಇದ್ವಿ, ಆಮೇಲೆ ಅಮ್ಮ ಅಪ್ಪನ ಹತ್ರ ಹೇಳ್ಕೊತಾ ಇದ್ವಿ. ಈಗ ಹಾಗಲ್ಲ, ಮೊಬೈಲ್ ನೋಡ್ತೀವಿ, ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಅವ್ರ ನೆನಪನ್ನ ಹೇಗೆ ಮರೆಯೋದು ಅನ್ನೋ ಅಷ್ಟರಲ್ಲೇ ಮರೆತು ಹೋಗಿರ್ತೀವಿ. ಇನ್ನೂ ಒಂದು ವಿಚಾರ ಹೇಳಬೇಕು ಅಂದರೆ, ಈಗ ಯಾರ ಮೆಮೊರೀಸು ಪರ್ಮನೆಂಟಾಗಿ ಇಲ್ಲ ರೀ. ಹಾಗಾಗಿ ಏನೇ ಮಾಡಿ ನೀವು ಎಲ್ಲ ಮರೆತು ಹೋಗ್ತಾರೆ, ಸ್ವಂತದವರೇ ಮರೆತು ಹೋಗ್ತಾರೆ. ಸೊ ಬೇರೆಯವ್ರ ಮೇಲೆ ಎನರ್ಜಿ ಹಾಕೋದನ್ನು ಸ್ಟಾಪ್ ಮಾಡಿ ದಯವಿಟ್ಟು ನಿಮ್ಮ ಬಗ್ಗೆ ಗಮನ ಕೊಡಿ. ಇಷ್ಟು ದಿನ ನೀವು ಬೇರೆಯವ್ರ ಬಗ್ಗೆ ಎನರ್ಜಿ ಹಾಕಿದ್ದೀರಾ, ಬೇರೆಯವ್ರಿಗೋಸ್ಕರ ದುಡ್ದಿದ್ದೀರಾ, ಬೇರೆಯವ್ರಿಗೋಸ್ಕರ ಕನ್ಸ್ಕೊಂಡಿದ್ದೀರಾ, ಬೇರೆಯವ್ರಿಗೋಸ್ಕರ ಸಹಾಯ ಮಾಡಿದ್ದೀರಾ. ಇದು ನಿಮ್ಮ ಟೈಮ್. ನಂಬರ್ 9 ಟ್ರಾನ್ಸ್ಫಾರ್ಮೇಷನ್. ನಿಮ್ಮ ಏಜ್ 30+ ಆಗಿರಬಹುದು, ಇನ್ನೂ ಮ್ಯಾರೇಜ್ ಆಗಿಲ್ಲದಲ್ಲೇ ಇರಬಹುದು, ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರಬಹುದು, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು. ಬಟ್ ಡೋಂಟ್ ವರಿ ಮೈ ಡಿಯರ್, ನೆಕ್ಸ್ಟ್ ಗ್ಲೋ ಅಪ್ ನಿಮ್ಮದೆ. ಇದು ವುಮೆನ್ ಯಾರಾದರೂ ಆಗಿರಬಹುದು. ನಿಮ್ಮ ಕ್ರೌನ್ನ ನೀವು ಧರಿಸುವಂತಹ ಸಮಯ. ಹಂಗಂದ ತಕ್ಷಣ ನೀವು ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿಬಿಡಿ ಅಂತಲ್ಲ, ನಿಮ್ಮ ಬಗ್ಗೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ಯಾರಾದರೂ ಮೂವಿ ಅಥವಾ ಥಿಯೇಟರ್ ಈ ಥರ ಏನಾದರೂ ಇದ್ದರೆ ನಿಮಗೆ ಚಾನ್ಸ್ ಸಿಗುವಂಥದ್ದಿದೆ, ಗ್ಲೋ ಅಪ್ ಆಗುವಂಥದ್ದಿದೆ. ಕ್ರಿಯೇಟರ್ ಫೀಲ್ಡು ಅಥವಾ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬರೋದಿದ್ರೆ ಫೇಮ್ ನಿಮಗೆ ಸಿಗ್ತಾ ಇದೆ. ವೆರಿ ಆಲ್ ದ ಬೆಸ್ಟ್. ಹಲೋ, ಪೈಲ್ ನಂಬರ್ 2 ಮೆಲಕೈಟ್ ಅನ್ನೋವಂಥದ್ದೇ ಒಂದು ಅಂದರೆ ನನಗಂತೂ ಇದು ಪರ್ಸ್ನಲಿ ಭಾಳ ಇಷ್ಟ. ಒಂಥರ ಇದು ವೆಲ್ವೆಟ್ ಥರ ಇರುತ್ತೆ ಕ್ರಿಸ್ಟಲ್. ಆ್ಯಂಡ್ ಇದನ್ನು ನೋಡಿದ್ರಲ್ಲ ನೀವು, ಹಾರ್ಟ್ ಚಕ್ರಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ, ಮನಿನ ಅಯಸ್ಕಾಂತದ ರೀತಿ ಅಟ್ರ್ಯಾಕ್ಟ್ ಮಾಡುತ್ತೆ. ಯಾರಾದರೂ ಬಿಸ್ನೆಸ್ ಅಥವಾ ಬಿಟ್ಕಾಯಿನ್ ಇನ್ವೆಸ್ಟ್ಮೆಂಟ್, ಆಮೇಲೆ ಶೇರ್ ಮಾರ್ಕೆಟ್, ನೀವೇನಾದರೂ ಈ ಥರದ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮ್ಮ ಟೇಬಲ್ ಮೇಲೆ ಇದನ್ನು ಇಟ್ಕೊಳ್ಳೋದ್ರಿಂದ ಮನಿ ಅಟ್ರ್ಯಾಕ್ಟ್ ಜಾಸ್ತಿ ಆಗುತ್ತೆ. ಇದೇ 1 ಜೂನಿಂದ 5 days ಏಂಜಲ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದೀನಿ. ಏಂಜಲ್ಸ್ ಅಂದರೆ ಯಾರು, ಏಂಜಲ್ಸ್ನ ಹೇಗೆ ಕಾಲ್ ಮಾಡೋದು, ಏಂಜಲ್ ಪ್ರೇಯರ್ಸ್ ಎಲ್ಲದನ್ನು ನಿಮಗೆ ಹೇಳ್ಕೊಡ್ತೀನಿ. 5 days ಕ್ಲಾಸ್ ಇರುತ್ತೆ. ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಕ್ಲಾಸಿಗೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ವಾವ್, ಏಂಜಲ್ ಅಂದ ತಕ್ಷಣ ಏಂಜಲ್ಲೇ ಬಂದರು. ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್, ಬ್ಯೂಟಿಫುಲ್. You are strong behind measure. Transformation, a fresh new way. Very good. June 7th 1 day ಕ್ರಿಸ್ಟಲ್ ವರ್ಕ್ಶಾಪ್ ಇದೆ, ಕ್ರಿಸ್ಟಲ್ ಹೀಲಿಂಗ್ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕ್ರಿಸ್ಟಲ್ ಹೀಲಿಂಗಿಗೆ ಜಾಯಿನ್ ಆಗಿ. 1 ಡೇಲಿ ತುಂಬ ಹೀಲಿಂಗ್ಸ್ ನಿಮಗೆ ಸಿಕ್ಕತ್ತೆ. ಮಾರ್ನಿಂಗ್ ದ ವರ್ಡ್ ಅವೈಟ್ಸ್ ಯು. ವಾವ್. ಇಲ್ಲೊಂದು ಫಿಶೋ ಡಾಲ್ಫಿನೋ ಏನೋ ಒಂದಿದೆ. ಡ್ರ್ಯಾಗನ್ಸ್ ಸ್ಲೇ ದೆಮ್ ಆಲ್. ನಂಬರ್ 6 ಟವರ್ ಅನ್ಪ್ಲಗ್
ರಿಲ್ಯಾಕ್ಸ್ ಫಾರ್ ಅ ಸ್ಪೆಲ್. ಸಿ ಇಲ್ಲಿ ಕ್ರಿಸ್ಟಲ್ ಟವರ್ ಇದೆ. ಪಾಯಿಂಟ್ ನಂಬರ್ 2, ನೀವು ಕಾಫಿ ಟೀ ಲವರ್ ಇರಬಹುದು ಅಥವಾ ಕ್ರಿಸ್ಟಲ್ನ ಲೈಕ್ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು. ಪಾಯಿಂಟ್ ನಂಬರ್ 2, ನಿಮ್ಮ ನೆಕ್ಸ್ಟ್ ಗ್ಲೋ ಅಪ್ ಅಥವಾ ನೀವು ಯಾವುದಕ್ಕೆ ಪ್ರಿಪೇರ್ ಆಗಬೇಕು ಅಂತಂದರೆ ನಿಮ್ಮ ಫೋಟೋಗಳನ್ನು ಬಳಸ್ಕೋತಾ ಇದ್ದಾರೆ ಯಾರೋ. ಅಂದರೆ ಕೆಟ್ಟದಾಗಿ ಅಂತಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಂದರೆ ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ ಅಂತ ನಿಮ್ಮ ಯಾವುದಾದ್ರೂ ಇದಕ್ಕೆ ಸೆಲೆಕ್ಟ್ ಮಾಡಬಹುದು, ಅಥವಾ ನಿಮ್ಮದೇ ವೆಡ್ಡಿಂಗ್ ಅಥವಾ ನಿಮ್ಮದೇ ಫೋಟೋಸ್ನ ಯಾರಾದರೂ ನೋಡ್ತಾ ಇರಬಹುದು, ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಎಡಿಟಿಂಗ್ ಆ ಥರ ಇರಬಹುದು, ಅಥವಾ ಯಾವುದಾದ್ರೂ ಗ್ರೂಪ್ ಈವೆಂಟ್ ನೀವು ಮಾಡ್ತಾ ಇರಬಹುದು, ಅಥವಾ ಯಾವುದಾದ್ರೂ ಇದಕ್ಕೆ ಸೆಲೆಕ್ಷನಿಗೆ ಹೋಗಿರಬಹುದು, ಅಥವಾ ನಿಮ್ಮ ಫೋಟೋ ಫ್ರೇಮ್ ಮಾಡಿಸೋವಂಥದ್ದು, ಅಥವಾ ನಿಮ್ಮ ಫೋಟೋನ ಯಾರಾದರೂ ಕದ್ದು ಮುಚ್ಚಿ ನೋಡ್ತಾ ಇರುವಂಥದ್ದು, ಅಂದರೆ ಪ್ರೀತಿ ಮಾಡುವಂಥವ್ರು ಆ ಥರ. ಸೊ ಆ ಒಂದು ಇನ್ಫಾರ್ಮೇಷನ್ ನನಗಿಲ್ಲಿ ಚಾನಲ್ ಆಗ್ತಾಯಿದೆ. ಎಸ್, ನೀವು ಏಂಜಲ್ಸ್ನ ಬಿಲೀವ್ ಮಾಡುವಂಥವರು. ಪಾಯಿಂಟ್ ನಂಬರ್ 1 9 ಬಂದಿತ್ತು, ನಿಮಗೆ ಇಲ್ಲಿ 3 ಮತ್ತು 6 ಬಂದಿದೆ. ವೀನಸ್ ಟ್ರಾನ್ಸ್ಫರ್ಮೇಷನ್, ನಿಮ್ಮ ಹೇರ್ ಕಲರಿಂಗ್ ಮಾಡುವಂಥದ್ದು, ನೇಲ್ ಆರ್ಟ್ ಮಾಡುವಂಥದ್ದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಮೇಜರ್ ಆಗಿ ಚೇಂಜ್ ಮಾಡುವಂಥದ್ದು. ಇದು ಮೆನ್ ಯಾರಾದರೂ ಆಗಿರ್ಬೋದು. ನೀವೊಂಥರ ಟ್ರೆಂಡ್ ಸೆಟ್ಟಿಂಗ್ ಥರ ರೀ, ತುಂಬ ಒಂಥರ ಯುನೀಕ್ ಮೈಂಡ್ ಸೆಟ್ ಇರುವಂಥವ್ರು ನೀವು. ಅಲ್ಲಿ ನೋಡ್ಬೋದು ನೀವು, ಅವ್ರದ್ದು ರೆಡ್ ಕಲರ್ ಶೂಸ್ ಇದೆ. ಸೊ ರೆಡ್ ಕಲರ್ ಶೂಸ್ ಹಾಕೋದು ತುಂಬ ಕಮ್ಮಿ ಜನನ ನಾನು ನೋಡಿದ್ದೀನಿ. ನನ್ನ ಹತ್ರನೂ ಇದೆ ರೆಡ್ ಕಲರು, ಮತ್ತು ರೇಡಿಯಮ್ ಕಲರು ಇದೆ ಶೂಸ್. ಇದನ್ನು ನಾನು ಜಿಮ್ಗೆ ಹೋಗುವಾಗ ಹಾಕೋತೀನಿ. ಸೊ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಮಾಡಿ, ಯಾರು ಈ ಬೋಲ್ಡ್ ಕಲರ್ ಶೂಸ್ನ ಹಾಕೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಸ್ವಲ್ಪ ಜನರಲ್ಲಿ ಎದ್ದು ಕಾಣೋದಕ್ಕೆ ಅಥವಾ ಐಡೆಂಟಿಫೈ ಆಗೋದಕ್ಕೆ ಮತ್ತು ಮೋಟಿವೇಶನ್ಗಾಗಿ ಅದನ್ನು ಬಳಸ್ತಾರೆ. ನೀವು ರೆಡ್ ಕಲರ್ ಶೂಸ್ ಇಲ್ಲಿ ಏನಕ್ಕೆ ಚಾನಲ್ ಆಗ್ತಿದೆ ಅಂದರೆ, ನಿಮ್ಮ ಪಾತ್ ಇದೆಯಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಬೆಳಗ್ಗೆ ಬೇಗ ಹೇಳೋದಕ್ಕೆ ಶುರು ಮಾಡ್ತೀರಾ, ಯಾವುದಾದ್ರೂ ಒಂದು ಮೋಟಿವೇಶನ್ನ ತಗೋತಾ ಇದ್ದೀರಾ ವೆಯ್ಟ್ ಲಾಸ್ ಕಡೆಗೆ, ಅಥವಾ ಸ್ಪಿರಿಚುವಲ್ ಲೈಫು, ಯೋಗ, ಧ್ಯಾನ. ಯಾಕೆ ಇತ್ತೀಚೆಗೆ ಜಾಸ್ತಿ ಸ್ಪಿರಿಚುವಲ್ ಪಾತ್ ಬಗ್ಗೆ ಅಥವಾ ಸಡನ್ನಾಗಿ ಈ ಒಂದು 4-5 ಇಯರ್ಸಲ್ಲಿ ಸ್ಪಿರಿಚುಯಾಲಿಟಿ ಜಾಸ್ತಿ ಆಯಿತು ಅಂದರೆ, ಆಲ್ರೆಡಿ ಕಲ್ಕಿ ದೇವರು ಬಂದಾಗಿದೆ. ಕಲ್ಕಿ ದೇವರು ಎಲ್ಲಿದ್ದಾರೆ? ನಿಮ್ಮ ಮನಸ್ಸೊಳಗಡೆನೇ ಇದ್ದಾರೆ. ಮೋಹ ಮಾಯ ಎಲ್ಲ ತ್ಯಾಜ್ಯ ಮಾಡುವಂಥದ್ದು. ಈಗಿನ ಮಕ್ಳಿಗೆ ಯಾರಿಗಾದರೂ ಕೇಳಿ, ನೀನು ಏನು ಮಾಡ್ತೀಯ, ಅದು ಮಾಡ್ತೀಯ, ಯಾರೂ ಹೇಳೋದಿಲ್ಲ ದುಡ್ಡು ಮಾಡ್ತೀನಿ, ಆಸ್ತಿ ಮಾಡ್ತೀನಿ ಅಂತ. ಇದು ನನ್ನ ಓಪನ್ ಚಾಲೆಂಜ್. ಯಾವ ಮಕ್ಳಿಗಾದರೂ ಕೇಳಿ. ನಾವು ಚಿಕ್ಕವರಿದ್ದಾಗ ಏನೇಂತ ಹೇಳ್ತಾಯಿದ್ವಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀವಿ, ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳ್ತಿದ್ವಿ. ಅದು ಎರಡನ್ನೂ ಅವ್ರು ಹೇಳೋದಿಲ್ಲ ಇವಾಗ. ಆಮೇಲೆ ದುಡ್ಡು ಮಾಡಬೇಕು, ಆಮೇಲೆ ನಾನು ಇದೇ ಕೆಲಸ ಮಾಡಬೇಕು ಅಂತ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ಬಿಕಾಸ್ ಜನರೇಷನ್ ಆರ್ ಚೇಂಜಿಂಗ್. ನೀವು ಮಾತ್ರ ಇನ್ನೂ ಓಲ್ಡ್ ಸೋಲಾಗಿ ಇಟ್ಕೊಂಡು ಓಲ್ಡ್ ಮಾಡಾಲಿಟಿನ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ಬದಲಾಯಿಸಿ. ನಿಮಗೋಸ್ಕರ ನಿಮ್ಮ ಈಗೇನು ಗೊತ್ತಾ, ನೀವು ಪುಸ್ತಕ ಓದ್ತೀರಾ ಅಥವಾ ನಿಮ್ಗೆ ಯಾರೋ ಮೋಟಿವೇಶನ್ ಮಾಡ್ತಾರೆ, ಲೈಫ್ ಬದಲಾಗತ್ತೆ, ಫೈನ್. ಬಟ್ ನಿಮ್ಮ ಆತ್ಮನ ಲೆವೆಲಿಗೆ ಅಥವಾ ನಿಮ್ಮ ಸೋಲ್ ಇಲ್ಲಿ ಬಂದಿದೆಯಲ್ಲ, ನಿಮ್ಮ ಸೋಲ್ ಇದನ್ನು ಬರೋದಕ್ಕೆ ಕಾರಣನೇ ರೆಪ್ಟೈಲ್ಸ್ ಅಂತ ಅಂತೀವಿ, ಡ್ರ್ಯಾಗನ್ಸ್ ಅಂತ ಅಂತೀವಿ. ಇವರೆಲ್ಲ ನಮ್ಮ ಪೂರ್ವಜರು. ಓಕೆ, ಈಗ ನೀವು ಇದನ್ನು ಗರುಡ ಪುರಾಣ ಅಂತ ತಗೊಳ್ಳಿ, ಅಥವಾ ಹದ್ದು ಪಕ್ಷಿ ಏನಾದರೂ ತಗೊಳ್ಳಿ, ಫಿನಿಕ್ಸ್ ಅಂತ ತಗೊಳ್ಳಿ, ದೇ ಆರ್ ಆಲ್ಸೋ ಆ್ಯನ್ಸಿಸ್ಟರ್ಸ್. ಆಮೇಲೆ ಏಂಜಲ್ಸ್ ನಿಮ್ಮನ್ನ ಫಸ್ಟ್ ಭೂಮಿಗೆ ಬರೋದಕ್ಕೆ ಹೆಲ್ಪ್ ಮಾಡುವಂಥವ್ರು, ಇನ್ಕಾರ್ನಿಯೇಷನ್ನಿಗೆ ಹೆಲ್ಪ್ ಮಾಡುವಂಥವ್ರು, ಫ್ಯಾಮಿಲಿನ ಚೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥವ್ರು. ಸೊ ಅದು ಬಂದಾದ ಮೇಲೆ ನೀವು ಈ ಒಂದು ಇನ್ಕಾರ್ನಿಯೇಷನ್ಗೆ ಬಂದಿದ್ದೀರಾ. ಸೊ ನಿಮ್ಮ ಏಂಜಲ್ಸ್ನ ಕನೆಕ್ಟ್ ಮಾಡಿಕೊಂಡ್ರೆ, ನಿಮ್ಮ ಏಂಜಲ್ಸ್ ಜೊತೆ ನೀವು ಕಮ್ಯುನಿಕೇಷನ್ ಮಾಡೋಕ್ಕೆ ಶುರು ಮಾಡಿದ್ರೆ, ಲೈಫ್ ಇಸ್ ವೆರಿ ಈಸಿ ಆ್ಯಂಡ್ ಬ್ಯೂಟಿಫುಲ್ಲಾಗಿರುತ್ತೆ. ಇದು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಆಗಿದೆ. ಬಿ ಕೇರ್ಫುಲ್. ಎಲ್ಲರನ್ನ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಆಲ್ರೆಡಿ ನೀವು ಮೋಸ ಹೋಗಿರೋದ್ರಿಂದ ನೀವೊಂದು ಸೋಲ್ಜರ್ ರೀತಿ ಬಿಹೇವ್ ಮಾಡ್ತಾಯಿದ್ದೀರಾ. ಅಂದರೆ ಯಾರನ್ನ ನಂಬಾರ್ದು, ಸ್ವಂತ ದುಡಿಬೇಕು, ಸ್ವಂತ ಇದು ಮಾಡಬೇಕು ಅಂತ. ವೆರಿ ಆಲ್ ದ ಬೆಸ್ಟ್. ಇದು ವುಮೆನ್ ಯಾರಾದರೂ ಆಗಿರಬಹುದು. ನೆಕ್ಸ್ಟ್ 6 ಮಂತ್ ಅಥವಾ 3 ಮಂತ್ಸಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಅತಿ ಹೆಚ್ಚು ಹಣ ಸಂಪಾದನೆ ಮಾಡುವಂಥ ವ್ಯಕ್ತಿ ಆಗಿರ್ತೀರಾ. ವೆರಿ ಆಲ್ ದ ಬೆಸ್ಟ್. ಹಲೋ, ಪೈಲ್ ನಂಬರ್ 3, ಇದು ಸೆಲೆನೈಟ್ ಪ್ಲೇಟ್ ನೀವು ಚೂಸ್ ಮಾಡಿದ್ದೀರಾ. ಸೆಲೆನೈಟ್ ಇದ್ರ ಮೇಲೆ ಶ್ರೀಚಕ್ರ ಇದೆ. ಇದು ಬ್ಯೂಟಿಫುಲ್ ಹೈ ಎನರ್ಜಿ ಇರುವಂಥದ್ದು. ಇದನ್ನು ನಾವು ಕ್ರಿಸ್ಟಲ್ನ ಚಾರ್ಜ್ ಮಾಡೋದಕ್ಕೆ ಬಳಸ್ತೀವಿ. ನೀವು ಅಷ್ಟೇ ಬಳಸಬಹುದು. ಸೆಲೆನೈಟ್ ಪ್ಲೇಟ್ ಇದು. ಸೊ ಪೈಲ್ ನಂಬರ್ 3,
ಇದೇ ಜೂನ್ 1 5 ಡೇಸ್ ಏಂಜಲ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಏಂಜಲ್ಸ್ ಅಂದರೆ ಯಾರು, ಅವರ ಹೆಲ್ಪ್ ಹೇಗೆ ತೊಗೊಳ್ಳೋದು, ಏಂಜಲ್ಸ್ನ ಕನೆಕ್ಟ್ ಮಾಡೋದು ಹೇಗೆ, ಏಂಜಲ್ ಪ್ರೇಯರ್ಸ್ ಏನು, ಎಲ್ಲದನ್ನು ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇರೋವಂಥವರು ಜಾಯಿನ್ ಆಗಿ. ಜೂನ್ 7 ಕ್ರಿಸ್ಟಲ್ ಹೀಲಿಂಗ್ ಇರುತ್ತೆ. ಇಲ್ಲಿ ಒಂದು ಪೆಂಡುಲಮ್ನ ಫ್ರೀಯಾಗಿ ಕೊಡ್ತೀವಿ, ಪೆಂಡುಲಮ್ ರೀಡಿಂಗ್ ಹೇಳ್ಕೊಡ್ತೀವಿ. 1 ಡೇ ಕ್ಲಾಸ್ ಇರುತ್ತೆ ಮತ್ತು ತಾಲಿಸ್ಮಾನ್ನ ಚಾರ್ಜ್ ಮಾಡಿ ಕೊಡ್ತೀನಿ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕ್ಲಾಸ್ ಇರುತ್ತೆ. ಕಾಫಿ, ಟೀ, ಲಂಚ್ ಅರೇಂಜ್ ಮಾಡಿರ್ತೀವಿ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ. Trust there is a divine plan. Beautiful. Crossing bridge. Follow your bliss. ಥಿಂಕ್ ಫಸ್ಟ್ ಬಿಫೋರ್ ಯು ಜಡ್ಜ್. ವಾವ್, ಇಲ್ಲಿ ಯಾರೋ ಸ್ಪೆಲ್ ಮಾಡ್ತಾ ಇರೋವಂಥದ್ದು. ಇಲ್ಲಿ ನೋಡ್ಬೋದು ಕ್ರಿಸ್ಟಲ್ಸ್, ಕ್ಯಾಂಡಲ್ಸ್, ಸ್ಪೆಲ್ ಕಾಸ್ಟ್ ಮಾಡ್ತಾ ಇರೋವಂಥದ್ದು. ಎಂಡಿಂಗ್ ಆರ್ ಇನ್ವೈಟೇಬಲ್. ವಿಚ್ ಜಸ್ಟಿಸ್ ಈಸ್ ಕಮಿಂಗ್. ಬ್ಯೂಟಿಫುಲ್. ನಂಬರ್ 27. ಸೊ ಪಾಯಿಂಟ್ ನಂಬರ್ 3, ನಿಮ್ಮ ನೆಕ್ಸ್ಟ್ ಗ್ಲೋ ಅಪ್ ಅಥವಾ ಯಾವುದಕ್ಕೆ ನೀವು ಟ್ರಾನ್ಸ್ಫರ್ಮೇಷನ್ಗೆ ರೆಡಿಯಾಗಿರಬೇಕು ಅನ್ನೋದಕ್ಕೋಸ್ಕರ. ಪಾಯಿಂಟ್ ನಂಬರ್ 3, ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ಇಲ್ಲಿ ಯಾರಾದರೂ ಮ್ಯಾರಿಡ್ ವುಮೆನ್ ಇದ್ದರೆ ಅಥವಾ ಮ್ಯಾರಿಡ್ ಕಪಲ್ಸ್ ಇದ್ದು ನೀವು ಬೇಬಿಗೋಸ್ಕರ ಟ್ರೈ ಮಾಡ್ತಾ ಇದ್ದರೆ, ಮಗು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವೇನಾದರೂ ಟ್ರೀಟ್ಮೆಂಟ್ ತೊಗೋತಾ ಇದ್ದರೆ, IVF ಆ ಥರ ಏನಾದರೂ ಟ್ರೀಟ್ಮೆಂಟ್ ತೊಗೋತಾ ಇದ್ದರೆ ಅದು ಸಕ್ಸಸ್ ಆಗುವಂಥದ್ದಿದೆ. ಜೊತೆಗೆ ಹೊಸ ಬಿಸ್ನೆಸ್ ಕ್ರಿಯೇಟ್ ಮಾಡೋ ಐಡಿಯಾ ಇದ್ದರೆ ಅಥವಾ ಹೊಸ ಕಾಲೇಜಿಗೆ ಸೇರೋ ಐಡಿಯಾ ಇದ್ದರೆ ಅಥವಾ ಡಿಸ್ಕಂಟಿನ್ಯೂ ಮಾಡಿರ್ತೀರ ಕಾಲೇಜ್ ಅಥವಾ ಕೋರ್ಸಸ್ನ, ಮತ್ತೆ ಅದಕ್ಕೆ ಜಾಯಿನ್ ಆಗುವಂತಹ ಎಲ್ಲ ಸಂಭಾವನೆ ಇದೆ. ಮೇ ಬಿ ಇತ್ತೀಚೆಗೆ ನಿಮಗೆ ಸ್ಪಿರಿಚುಯಾಲಿಟಿಯ ಪಾತ್ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ. ಡೋಂಟ್ ವರಿ, ದಿಸ್ ಈಸ್ ದ ರೈಟ್ ಟೈಮ್ ನೀವು ಹೋಗೋದಕ್ಕೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ಸ್ವಾಮೀಜಿ ಥರ ಇರೋದು, ಅಥವಾ ಬರೀ ವೆಜಿಟೇರಿಯನ್ ತಿನ್ಕೊಂಡಿರೋದು, ಅಥವಾ ದೇವಸ್ಥಾನಕ್ಕೆ ಹೋಗೋದು, ಬೊಟ್ಟಿಟ್ಕೊಳ್ಳೋದು. ನೋ, ಇನ್ನರ್ ಹೀಲಿಂಗ್, ಇನ್ನರ್ ಡೆವಲಪ್ಮೆಂಟ್, ಇನ್ನರ್ ಕ್ಲೆನ್ಸಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಗೊತ್ತಾ, ಎಷ್ಟೋ ವರ್ಷಗಳಿಂದ ನಮ್ಮ ಆ್ಯನ್ಸಿಸ್ಟರ್ಸ್ ಎನರ್ಜಿನ ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಅಜ್ಜಿ, ಮುತ್ತಜ್ಜಿ, ಅವರ ಅಜ್ಜಿ, ಇಷ್ಟೇ ಗೊತ್ತಿರೋದು ನಿಮಗೆ. ಬಟ್ ಎಷ್ಟು 4000 ಗಟ್ಟಲೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಥರ ಬಂದಿದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇವ್ರ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡಿರುವಂಥದ್ದು. ಇಲ್ಲೂ ಅಷ್ಟೇ ಸ್ವೋರ್ಡ್ ಇದೆ, ಇಲ್ಲೊಂಥರ ಕೋಲಿದೆ. ಇವ್ರ ಕೈಯಲ್ಲೂ ಒಂದು ಕೋಲಿದೆ, ಇವ್ರ ಕೈಯಲ್ಲೂ ಒಂದು ಕೋಲಿದೆ. ನೋಡಿ, ಸೇಮ್ ಈ ಥರನೇ, ನೋಡಿ ಸೇಮ್ ಈ ಥರ. ಸೊ ಇದೇನು ಹೇಳುತ್ತೆ ಅಂತಂದರೆ, ಗೋಲ್ ಹಿಡ್ಕೊಂಡು ಹೋಗುವಂಥದ್ದು. ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಮೇ ಬಿ ನಿಮ್ಗೀಗ್ಲೂ ಹಣಕಾಸಿನ ಸಮಸ್ಯೆ ಇದೆಯಾ, ಅದು ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಬಂದಿರೋದು. ಮೇ ಬಿ ನಿಮ್ಮ ಮನೆಯಲ್ಲಿ ಈಗಲೂ ಮದುವೆ ಆದವರು ಚೆನ್ನಾಗಿರಲ್ಲ, ಜಗಳ ಮಾಡ್ಕೋತಾ ಇದ್ದಾರಾ, ಅದು ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಬಂದಿರೋದು. ಮೇ ಬಿ ನೀವು ಯಾರೋ ಇನ್ನೂ ಟ್ರಾವೆಲ್ ಜಾಸ್ತಿ ಮಾಡೋದಿಲ್ವಾ, ಅದು ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಬಂದಿರೋದು. ಅಥವಾ ನೀವು ಬಾರ್ನ್ ಫಾರ್ ಬಿಸ್ನೆಸ್ ಅಂತ ನಿಮ್ಗೆ ಅನ್ಸುತ್ತಾ, ಎಸ್, ದ್ಯಾಟ್ ಈಸ್ ಆಲ್ಸೋ ಕಮಿಂಗ್ ಫ್ರಮ್ ಯುವರ್ ಆ್ಯನ್ಸಿಸ್ಟರ್ಸ್. ಇದನ್ನು ತಿಳ್ಕೊಂಡ್ರೆ, ಅದೇ ರೀತಿ ಟ್ರಾಮಾಸ್ನ ಕ್ಯಾರಿ ಮಾಡ್ತಿದ್ದೀರಲ್ಲ, ಅದೂ ನಿಮ್ಮ ಆ್ಯನ್ಸೆಸ್ಟರ್ಸಿಂದ ಬಂದಿರೋದು. ಅದನ್ನು ನೀವು ಹೀಲ್ ಮಾಡ್ಕೋಬೇಕು. ಇಲ್ಲಿ ಶ್ರೀಚಕ್ರ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಮೇ ಬಿ ಲಲಿತಾ ತ್ರಿಪುರ ಸುಂದರಿ ಪೂಜೆ ಮಾಡ್ತಿರ್ಬೋದು, ದೇವಿ ಆರಾಧನೆ ಮಾಡ್ತಿರ್ಬೋದು, ನೀವು ದೇವರನ್ನ ಪ್ರೇಯರ್ ಮಾಡ್ತಿರ್ಬೋದು. ಫೈನ್, ಈಗಿನ ಫಲಕ್ಕಾಗಿ ನೀವು ಬೇಡ್ಕೋತಾ ಇದ್ದೀರಾ. ಬಟ್ ಈ ಸ್ಪೆಲ್ ಕಾಸ್ಟು ಮತ್ತು ಇದು ಏನು ಹೇಳುತ್ತೆ ಅಂದರೆ, ನಿಮ್ಮ ಆ್ಯನ್ಸಿಸ್ಟರ್ ಪ್ಯಾಟ್ರನ್ ಬ್ರೇಕ್ ಆಗಬೇಕು. ಈಗ ನೀವು ಕೇಳ್ಬೋದು, ಆ್ಯನ್ಸಿಸ್ಟರ್ ಪ್ಯಾಟ್ರನ್ ಬ್ರೇಕ್ ಮಾಡೋದು ಹೇಗೆ? ಅದು ಒಂದು ದೊಡ್ಡ ಸಬ್ಜೆಕ್ಟ್. ಸೊ ಅದು ಕ್ರಿಸ್ಟಲ್ ಹೀಲಿಂಗಲ್ಲಿ ನೀವೇನಾದರೂ 7th ಜೂನ್ ಬಂದರೆ ಅಲ್ಲೂ ನಾವು ಹೀಲ್ ಮಾಡ್ತೀವಿ. ಇಲ್ಲ ನೀವು ಬೇರೆ ಯಾವುದಾದ್ರೂ ಗೂಗಲಲ್ಲಿ ತಿಳ್ಕೊಬೋದು, ಅಥವಾ ಮುಂದಿನ ದಿನಗಳಲ್ಲಿ ಆ್ಯನ್ಸಿಸ್ಟರ್ಸ್ ಹೀಲಿಂಗು ನಾನು ಅಕ್ಟೋಬರಲ್ಲಿ ಮಾಡಿಸ್ತೀನಿ, ಆವಾಗ ನೀವು ಜಾಯಿನ್ ಆಗ್ಬೋದು. ಒಂದು ಮ್ಯಾಕ್ಸಿಮಮ್ ಇಲ್ಲಿ 7 ಆ್ಯನ್ಸಿಸ್ಟರ್ಸ್ ಹೀಲಿಂಗ್ ನಿಮಗೆ ಬೇಕಾಗಿದೆ. ಫೈಲ್ ನಂಬರ್ 3. ಯಾಕಂದರೆ ನೀವು ಎಲ್ಲ ಕಡೆ ಸ್ಟಕ್ ಆಗಿದ್ದೀರಾ. ಬಿಸ್ನೆಸ್ಸಲ್ಲಿ ಸ್ಟಕ್ ಆಗಿದ್ದೀರಾ, ಪರ್ಸ್ನಲ್ ಲೈಫಲ್ಲಿ ಸ್ಟಕ್ ಆಗಿದ್ದೀರಾ,
ಎಜುಕೇಷನಲ್ಲಿ ಸ್ಟಕ್ ಆಗಿದ್ದೀರಾ, ಲವ್ ಲೈಫಲ್ಲಿ ಸ್ಟಕ್ ಆಗಿದ್ದೀರಾ, ನೋ ಮೂಮೆಂಟ್. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ಇವ್ರು ಕೂತ್ಕೊಂಡಿದ್ದಾರೆ, ಇವರು ಒಂದು ಕೋಲ್ ಹಿಡ್ಕೊಂಡಿದ್ದಾರೆ, ಇವರು ಬ್ರಿಡ್ಜ್ ಮಧ್ಯದಲ್ಲಿದ್ದಾರೆ, ಇವರು ಅಷ್ಟೇ. ಸೊ ದೇರ್ ಈಸ್ ನೋ ಮೂಮೆಂಟ್. ಆಮೇಲೆ ಇವ್ರ ಮುಖದಲ್ಲೂ ಕನ್ಫ್ಯೂಷನ್ ಇದೆ, ಇವರು ಚಾಯ್ಸ್ ಮಾಡುತ್ತಾ ಇದ್ದಾರೆ, ಇವ್ರ ಮುಖದಲ್ಲೂ ಕನ್ಫ್ಯೂಷನ್ ಇದೆ. ಇದೇನು ಹೇಳುತ್ತೆ ಅಂದರೆ ಫ್ಯೂಚರ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ. ಇದಕ್ಕೆ ನೀವು ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಯಾರಾದರೂ ದೊಡ್ಡವ್ರನ್ನ ಹೆಲ್ಪ್ ತಗೊಳ್ಳಿ, ಅಥವಾ ಸ್ಪಿರಿಚುಯಾಲಿಟಿಯಲ್ಲಿ ಇದ್ದೀರಾ ಅಂತಂದರೆ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ನಿಮಗೆ ಉತ್ತರ ಸಿಗತ್ತೆ. ಇಲ್ಲಾಂದರೆ ಒಂದು ಹೀಲಿಂಗ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ರೇಖಿ ಹೀಲಿಂಗ್ ಕಲ್ತ್ಕೊಳ್ಳಿ. ಬರೀ ನೋಡಿ, ನೀವು ಓದಿದ್ದೀರಾ, ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದ ತಕ್ಷಣ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಮುಂಚೆ ಥರ ಇವಾಗ ಪ್ರಕೃತಿ ವರ್ಕ್ ಆಗ್ತಿಲ್ಲ. ಪ್ರಕೃತಿಯಲ್ಲಿ ನೀವು ಇದ್ದೀರಾ ಅಂತಂದರೆ ಬರೀ ರುಟೀನ್ ಮಾಡೋದಕ್ಕೆ ಬಂದಿಲ್ಲ. ದಯವಿಟ್ಟು ಪ್ಯಾಟ್ರನ್ನ ಬ್ರೇಕ್ ಮಾಡಿ ಅನ್ನುವಂಥ ಮೆಸೇಜ್ ಇದು. ಶ್ರೀಚಕ್ರ ಹೆಂಗಿದೆ, ಸೊ ಈ ಪ್ಯಾಟ್ರನ್ನ ಬ್ರೇಕ್ ಮಾಡಿ ಅನ್ನೋ ಮೆಸೇಜ್ ಇದೆ. ಪಾಯಲ್ ನಂಬರ್ 3, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.